ನಗರ ಶಾಸಕರು ಬಸನಗೌಡ ಅವರು ಹಿಂದೂ ಹುಲಿ ಅಂತ ಹೇಳಿ ನಾನು ಮೆರೆದಾಡ್ತಾರ ಇಡೀ ಕರ್ನಾಟಕದಲ್ಲಿ. ಅವ್ರ ಗಂಡಸ್ತನ ಇತ್ತಂದ್ರೆ ಈ ವಾರ್ಡ್ ನಲ್ಲಿ ಬಂದು ಕಾಣಿಯಾಗ್ಯಾರ. ನಮ್ಮ MLA ಅವರು ನಮಗೆ ಗೊತ್ತಾಗಕತ್ತಿಲ್ಲ, ನಮ್ಮಲ್ಲಿ MLA ಅದಾರೋ ಇಲ್ಲೋ ಅನ್ನೋದು ನಮ್ಗೆ ತಿಳಿವಲ್ತು. ಅದು ಮುಸ್ಲಿಮ ಯಾವ್ದಾರ ಒಂದು ಹಿಂದೂ ಮುಸ್ಲಿಂ ಅಂದ್ರೆ ಇವತ್ತು ಕೂಡಿ ಬಂದ್ ಬಿಡ್ತಾನ. ಎಲ್ಲರ ಇತ್ತಪ್ಪ ಅಂದ್ರೆ ಅದು ಹಿಂದೂ ಮುಸ್ಲಿಮ ಪರಿಸ್ಥಿತಿ. ಇದು ನೋಡಿದ್ರೆ ನನ್ನ ಮನ್ಯಾಗನ ಇದು ಪರಿಸ್ಥಿತಿ ಆಗಿತ್ತಪ್ಪ ಅಂತಂದ್ರೆ ಏನ್ ಆಗ್ತಿತ್ತು ಅನ್ನೋದು ನಾನು ವಿಚಾರ ಮಾಡಿದೆ. ಇವತ್ತು ಪರಿಸ್ಥಿತಿ ಈ ತರ ಘಟನಾ, ಇಂತ ದೊಡ್ಡ ಘಟನಾ ಆಗ್ಯದ. ಎಲ್ಲಾ ಮಕ್ಕಳು ಡೆಲಿವರಿ ಆಗಿದಂತ ಹೆಣ್ಮಗಳು ಕೂಸಿನ ತಗೊಂಡು 4 ದಿವಸ ಕೂಸದ, ಅದು ಡೆಲಿವರಿ ಆಗಿದ್ದ ಮಕ್ಕಳನ್ನ ತಗೊಂಡು ತನ್ನ ಮನೆಯಲ್ಲಿ ಒಂದು ಕಾಟನ್ನಲ್ಲಿ ಕೆಳಗಡೆ ಒಂದು 4 ಫುಟ್ ನೀರದ ಕಾಟದಾಗ ಮಕ್ಕಳು ಮಲ್ಕೊಂಡಾಳ. ಆದ್ರೆ ಇದೇ MLA ಅವ್ರ ಮನ್ಯಾಗ ಆಗಿತ್ತಂದ್ರೆ ಇವತ್ತು ಪರಿಸ್ಥಿತಿ ಏನಾಕಿತ್ತು, ಎಲ್ಲಾ DC ಓಡಾಡ್ತಿದ್ರು, ಎಲ್ಲಾ ಕಮಿಷನರ್ ಓಡಿ ಹೋಗ್ತಿದ್ರು, ಎಲ್ಲಾ ನೀರು ತೆಗಿತಿದ್ರು. ಇವತ್ತು ಬಡವರು ತಾಯಿಯಂದ್ರಿಗೂ ಇಲ್ಲಿ ಆಗುವಂತ ಕಷ್ಟ ನೋಡಿದ್ರೆ ನಾನು 24 ತಾಸಲ್ಲ 38 ತಾಸಾಯ್ತು. 12 ವಾರ್ಡ್ದಲ್ಲಿ ಅವನು ಆರಿಸಿ ಬಂದಂತ MLA ಎಲ್ಲಿದಾನಂತ ಕೇಳಿದ್ರೆ ಎಲ್ಲಿ ಕಾಣುವಲ್ಲ, ಎಲ್ಲಿ ಬಂದಿಲ್ಲ. ತನ್ನ ಗಂಡಸ್ತನ ಇದ್ರೆ ಇಲ್ಲಿ ಬಂದು ತೋರಿಸಂತ ಹೇಳ್ತೀನಿ ನಾನು. 12 ವಾರ್ಡ್ದಲ್ಲಿ ನೀರಾಗ್ಲಿತ್ತಾವ. 12 ವಾರ್ಡ್ದಲ್ಲಿ ಆ ಎಲ್ಲಾ ವಾರ್ಡ್ಗಳು ಹಿಂದೂನು ಅದಾರ, ಮುಸ್ಲಿಮ್ನು ಅದಾರ. ಗಮನ ಕೊಟ್ಟರು ನೋಡಂತೇಳಿ ನಾ ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತೀನಿ. ಮಾನ್ಯ ಲೋಕಸಭಾ ಸದಸ್ಯರು ರಮೇಶ್ ಜಿಗಜಿಣಗಿ ಸಾಹೇಬರಿಗೂ ಹೇಳ್ತೀನಿ ಮತ್ತು MLA ಅವರಿಗೂ ಹೇಳ್ತೀನಿ. स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಸಮಸ್ತ ವಿಜಯಪುರ ನಗರದ ಎಲ್ಲ ನನ್ನ ಬಾಂಧವರಿಗೂ ಮತ್ತು ಅಕ್ಕ ತಂಗಿಯರಿಗೂ ನಾನೊಂದು ಏನು ತಿಳಿಸಬೇಕನ್ನುವಂಥ ವಿಷಯ ಏನಂತಂದ್ರೆ, ಇದು ದುಃಖದ ಸಂಗತಿ ಅದ. ಇದು ವಾರ್ಡ್ ನಂಬರ್ 24ರಲ್ಲಿ ಅಲ್ಲ, ಎಲ್ಲ ವಾರ್ಡ್ನಲ್ಲಿ ಕೆಲವೊಂದು 12 ವಾರ್ಡ್ನಲ್ಲಿ 35 ವಾರ್ಡ್ನಾಗ 12 ವಾರ್ಡ್ನಾಗ ನೀರಿನಲ್ಲಿ ತೇಲಾಡಕತ್ತಾರೆ ಎಲ್ಲ ಜನ. ಇಂಥ ಒಂದು ಆಕಸ್ಮಿಕ ಮಳೆಯಿಂದ ಆದಂಥ ಪರಿಸ್ಥಿತಿ ಒಳಗೆ ಬಹಳ ಒಂದು ದೊಡ್ಡ ಮಳೆ ಆಯಿತು. ಮಳೆ ಆದ ತಕ್ಷಣ ನನ್ನ ವಾರ್ಡ್ನಲ್ಲಿ ಬಹಳ ಹಾನಿಕರ ಉಂಟಾಗಿದ್ದದ. ಎಷ್ಟು ಹಾನಿ ಆಗ್ಯದ ಅದು ಲೆಕ್ಕನೂ ಹತ್ತುವಲ್ತು, ಎಷ್ಟು ಮನೆಯೊಳಗೆ ನೀರು ನಿಂತದಂತೂ ಅದನ್ನು ಲೆಕ್ಕ ಹತ್ತುವಲ್ತು. ಒಂದು ಮಾತು ಇದು ನಾನು ಹೇಳಕ್ಕೆ ಬಯಸ್ತೀನಿ. ನಗರ ಶಾಸಕರು ಬಸನಗೌಡ ಅವರು ಹಿಂದೂ ಹುಲಿ ಅಂತ ಹೇಳಿ ನಾನು ಮೆರೆದಾಡ್ತಾರ ಇಡೀ ಕರ್ನಾಟಕದಲ್ಲಿ. ಅವ್ರ ಗಂಡಸ್ತನ ಇತ್ತಂದ್ರೆ ಈ ವಾರ್ಡ್ನಲ್ಲಿ ಬಂದು ಎಲ್ಲಾ ವಾರ್ಡ್ನಲ್ಲಿ ತಿರುಗಾಡಿ ಏನಾಗ್ಯದ ಏನಿಲ್ಲ ಇನ್ನೂವರೆಗೂ ಬಂದು ನೋಡಕ್ ಹತ್ತುವಂತ ಪರಿಸ್ಥಿತಿನೂ ಇಲ್ಲ. ಇಲ್ಲಿ ನಮ್ಮ DC ಸಾಹೇಬರಾಗ್ಲಿ ಮತ್ತು ಕಮಿಷನರ್ ಅವರಾಗ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಬಂದು ಭೇಟಿ ಕೊಟ್ಟು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಕೊಟ್ಟರು. ಎಲ್ಲಿ ಕಾಣಿಯಾಗ್ಯಾರ. ನಮ್ಮ MLA ಅವರು ನಮಗೆ ಗೊತ್ತಾಗಕತ್ತಿಲ್ಲ, ನಮ್ಮಲ್ಲಿ MLA ಅದಾರೋ ಇಲ್ಲೋ ಅನ್ನೋದು ನಮ್ಗೆ ತಿಳಿವಲ್ತು. ಅದು ಮುಸ್ಲಿಮ ಯಾವ್ದಾರ ಒಂದು ಹಿಂದೂ ಮುಸ್ಲಿಂ ಅಂದ್ರೆ ಇವತ್ತು ಕೂಡಿ ಬಂದ್ ಬಿಡ್ತಾನ. ಎಲ್ಲರ ಇತ್ತಪ್ಪ ಅಂದ್ರೆ ಅದು ಹಿಂದೂ ಮುಸ್ಲಿಮ ಅನ್ನುವಂತ ಒಂದು ಪರಿಸ್ಥಿತಿ ಬರ್ತದ. ಇವತ್ತು ಇಲ್ಲಿ ಎಲ್ಲರೂ ಕಣ್ಣಾಗ ನೀರು ಓಡಾಡುವಂತ ಪರಿಸ್ಥಿತಿ ಅದ. ನಾನು ಇಲ್ಲಿ ನೋಡಾಕತ್ತೀನಿ. ಇವತ್ತು ನನ್ನ ಪರಿಸ್ಥಿತಿ ಇದು ನೋಡಿದ್ರೆ ನನ್ನ ಮನ್ಯಾಗನ ಇದು ಪರಿಸ್ಥಿತಿ ಆಗಿತ್ತಪ್ಪ ಅಂತಂದ್ರೆ ಏನ್ ಆಗ್ತಿತ್ತು ಅನ್ನೋದು ನಾನು ವಿಚಾರ ಮಾಡಿದೆ. ಇವತ್ತು ಪರಿಸ್ಥಿತಿ ಈ ತರ ಘಟನಾ, ಇಂತ ದೊಡ್ಡ ಘಟನಾ ಆಗ್ಯದ. ಎಲ್ಲಾ ಮಕ್ಕಳು ಡೆಲಿವರಿ ಆಗಿದಂತ ಹೆಣ್ಮಗಳು ಕೂಸಿನ ತಗೊಂಡು 4 ದಿವಸ ಕೂಸದ, ಅದು ಡೆಲಿವರಿ ಆಗಿದ್ದ ಮಕ್ಕಳನ್ನ ತಗೊಂಡು ತನ್ನ ಮನೆಯಲ್ಲಿ ಒಂದು ಕಾಟನ್ನಲ್ಲಿ ಕೆಳಗಡೆ ಒಂದು 4 ಫುಟ್ ನೀರದ ಕಾಟದಾಗ ಮಕ್ಕಳು ಮಲ್ಕೊಂಡಾಳ. ಇವತ್ತು ಏನಾರ ಅನಾಹುತ ಆತಂದ್ರೆ ಇದು ರಾಜ್ಯ ಸರ್ಕಾರದ, ಇದು CM ಅವರಿಗೇನು ಇದು ಏನಾರ ಒಂದು ಆರೋಪ ಮಾಡಬೇಕು ಅಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಅಧಿಕಾರಿಗಳು ಇದಕ್ಕೆ ಗಮನ ಕೊಟ್ಟು ಈ ವಾರ್ಡಿನಲ್ಲಿ ಅಡ್ಡಾಡಿ ನೋಡಿದ್ರೆ ಗೊತ್ತಾಗ್ತದೆ. ಆದ್ರೆ ಇದೇ MLA ಅವ್ರ ಮನ್ಯಾಗ ಆಗಿತ್ತಂದ್ರೆ ಇವತ್ತು ಪರಿಸ್ಥಿತಿ ಏನಾಕಿತ್ತು, ಎಲ್ಲಾ DC ಓಡಾಡ್ತಿದ್ರು, ಎಲ್ಲಾ ಕಮಿಷನರ್ ಓಡಿ ಹೋಗ್ತಿದ್ರು, ಎಲ್ಲಾ ನೀರು ತೆಗಿತಿದ್ರು. ಇವತ್ತು ಬಡವರು ತಾಯಿಯಂದ್ರಿಗೂ ಇಲ್ಲಿ ಆಗುವಂತ ಕಷ್ಟ ನೋಡಿದ್ರೆ ನಾನು 24 ತಾಸಲ್ಲ 38 ತಾಸಾಯ್ತು ಸತತ ಅವ್ರ ಜೊತೆ ಅದೀನಿ. ನೀರು ಹರಿಯಾಕತ್ತದ. 12 ವಾರ್ಡ್ದಲ್ಲಿ ಅವನು ಆರಿಸಿ ಬಂದಂತ MLA ಎಲ್ಲಿದಾನಂತ ಕೇಳಿದ್ರೆ ಎಲ್ಲಿ ಕಾಣುವಲ್ಲ, ಎಲ್ಲಿ ಬಂದಿಲ್ಲ. ತನ್ನ ಗಂಡಸ್ತನ ಇದ್ರೆ ಇಲ್ಲಿ ಬಂದು ತೋರಿಸಂತ ಹೇಳ್ತೀನಿ ನಾನು. ಈ ವಾರ್ಡ್ನಲ್ಲಿ ಬಂದು ಎಲ್ಲರಿಗೂ ಕೇಳಬೇಕಾಗಿದೆ. ಅದಕ್ಕೆ ನಾನು ಮುಖ್ಯಮಂತ್ರಿಯವರಿಗೆ ಇದೊಂದು ಮಾತನ್ನು ಹೇಳ್ತೀನಿ, ನಾನು ಬಯಸ್ತೀನಿ. ಇದು ತಾವು ಎಚ್ಚರದಿಂದ ವಹಿಸಬೇಕು. ಇದಕ್ಕೆ ಏನದ ಗಮನ ಕೊಟ್ಟು ಇದನ್ನ ಪರಿಹಾರ ಮಾಡಬೇಕಾಗಿದೆ.
ಅದಕ್ಕೆ ನಾನು ಇಷ್ಟು ಹೇಳಿ ನಾ ಮುಂದಿನ ಇದ್ರೊಳಗೆ ನಾನು ಬೇರೆ ಮತ್ತೆ ಇನ್ನೂ ಮಾತಾಡಬೇಕಾಗ್ಯದ. ಅದಕ್ಕೆ ಜಿಲ್ಲಾಧಿಕಾರಿ ಮತ್ತು ಕಮಿಷನರ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇದು ಏನು ಆಗ್ಯದ ಏನಿಲ್ಲ ನೋಡ್ಬೇಕಾಗ್ಯದ ನನ್ನ ಪರಿಸ್ಥಿತಿ. ನನ್ನ ವಾರ್ಡ್ ಒಂದೇ ಅಲ್ಲ, 12 ವಾರ್ಡ್ದಲ್ಲಿ ನೀರಾಗಿ ನಿಂತಾವ. 12 ವಾರ್ಡ್ದಲ್ಲಿ ಆ ಎಲ್ಲಾ ವಾರ್ಡ್ಗಳು ಹಿಂದೂನು ಅದಾರ, ಮುಸ್ಲಿಮ್ನು ಅದಾರ. ಗಮನ ಕೊಟ್ಟರು ನೋಡಂತೇಳಿ ನಾ ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತೀನಿ. ಮಾನ್ಯ ಲೋಕಸಭಾ ಸದಸ್ಯರು ರಮೇಶ್ ಜಿಗಜಿಣಗಿ ಸಾಹೇಬರಿಗೂ ಹೇಳ್ತೀನಿ ಮತ್ತು MLA ಹೇಳ್ತೀನಿ, ನಾ ಬಂದು ಇದನ್ನ ನೋಡಿದ್ರೆ ಒಳ್ಳೇದಾಗ್ತದೆ ಅಂತ ನಾ ಹೇಳ್ತೀನಿ. ಏನಾರ ಅನಾಹುತ ಆದ್ರೆ ಇವ್ರನ್ನ ಆರೋಪಿ ಮಾಡುವಂತ ಪರಿಸ್ಥಿತಿ ಬರ್ತದೆ. ಇದನ್ನ ಎಚ್ಚರ ವಹಿಸಬೇಕಾಗಿ ನಾ ಕೇಳ್ಕೊತೀನಿ. ಅರೇ ಬಾಬಾ, ನಾವು ಅವ್ರ GB ಮೀಟಿಂಗ್ನಾಗ ನಾನೇ ಅಲ್ಲ, ನಾನೇ ನನ್ನ ಹೇಳ್ತೀನ, ನನ್ನ ಧರ್ಮಪತ್ನಿನ 20 ಸರಿ ಅಲ್ಲ 100 ಸರಿ ಅರ್ಜಿ ಕೊಟ್ಟಿದ್ದದ. ಇನ್ನೂವರೆಗಿನೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ, ಯಾರೂ ಮಾಡಿಲ್ಲ. ಇದು ಬರೋಕ್ಕಿಂತ ಮೊದಲೇ ನಾನು ಅರ್ಜಿ ಕೊಟ್ಟಿದ್ದದ. ಒಂದೇ ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಕೊಟ್ಟಿನಿ. ಲೋಕಾಯುಕ್ತ SP ಗೂ ಕೊಟ್ಟಿದ್ದದ. ಲೋಕಾಯುಕ್ತ SP ಅವರು ವಿಸಿಟ್ ಮಾಡಿದ್ದದ, ಇದು DC ಅವರು ವಿಸಿಟ್ ಮಾಡಿದ್ದದ. ನಿಷ್ಕಾಳಜಿ ಅದು ಎದಕ್ ಮಾಡ್ತಾರ? ಹಿಂದೂ ಮುಸ್ಲಿಂ ಹುಲಿ ಅದನ್ನಲ್ಲ, ಮತ್ತೆ ಅವನೇ ಮಾಡಾಕತ್ತಾನ, ಮತ್ತೆ ಯಾರು ಮಾಡ್ತಾರ? ಅರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ನಾನು ಏನು ಹೇಳ್ಬೇಕಾಗಿತ್ತಪ್ಪ? ನಾನು ಪಕ್ಷೇತರದಿನಲ್ಲ. ನನಗೇನು ಸಹಾಯ ಮಾಡ್ಬೇಕಾಗಿದ್ದು ಮಾಡ್ಯಾರ, ನಾನು ಮಾಡಿದ್ದದ. 30 ವರ್ಷನೂ ಈ ವಾರ್ಡ್ನಲ್ಲಿ ಕೆಲಸ ಮಾಡಿಲ್ಲ. ನನಗೆ ತೃಪ್ತಿ ಆಗುವಂತದ್ ಕೆಲಸ ನನಗೆ 30% ಮಾಡೀನಿ. ಇನ್ನು ಮುಂದೆ 4 ವರ್ಷದಲ್ಲಿ ಅದನ್ನ ಏನ್ ಮಾಡ್ಬೇಕಾಗಿದ್ದು ನಾವು ಮಾಡಿ ತೋರಿಸ್ಕೊಡ್ತೇವೆ ಅಂತ ಹೇಳಿ ನಾನು ಜನರಿಗೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಈಗ ನಿಮ್ಗೆ ನಾ ಏನ್ ಹೇಳಿದೆ, ಅವ್ನು ಗಂಡಸ್ಥಾನ ಇದ್ರೆ ಬಂದು ನೋಡತ್ ಹೇಳಿದ್ನಿಲ್ಲ. ಸ್ಮಾರ್ಟ್ ಸಿಟಿ ಐತೆ ಏನೈತೆ ಅಂತ ಹೇಳಿ ಅವ್ನು ಗಂಡಸ್ಥಾನ ಇಲ್ಲಿ ತೋರ್ಸತ್ತೇಳು, ಹಿಂದೂ ಮುಸ್ಲಿಂ ಅಲ್ಲಿ ತೋರಿಸ್ಬಾರತ್ ಹೇಳೋ, ಇಲ್ಲಿ ಬಂದು ತೋರ್ಸತ್ತೇಳು. ಸರ್ ಮುಂಜಾನೆ ಉಸ್ತುವಾರಿ ಸಚಿವರು ಬಂದಿದ್ರು, ಅವ್ರು ನೋಡಾರಿಲ್ಲ ಬಂದು ಏನ್ ಮುಂದಿನ ಏನ್ ಜಿಲ್ಲಾ ಆಡಳಿತಕ್ಕೆ ಏನ್ ಈಗಾಗಲೇ ಜಿಲ್ಲಾಧಿಕಾರಿಗೂ ಮತ್ತು ಕಮಿಷನರ್ ಅವರಿಗೆ ಅವ್ರು ಹೇಳಿದ್ದದ, ರಾಜಕಾಲುವೆ ಏನದ ಓಪನ್ ಮಾಡಿಸಿ ಎಲ್ಲಾರು ಏನೋ ಇದನ್ನ ಇದ್ದದ್ದು ಸರಿಪಡಿಸ್ರಿ ಅಂತೇಳಿ ಅವ್ರಿಗೆ ಉತ್ತರ ಕೊಟ್ಟಾರ. ಈಗಾಗಲೇ ಅದನ್ನ ಎಷ್ಟು ಸರಿ ಆಗ್ತದೆ ಏನಿಲ್ಲ ಅನ್ನೋದು ನಾನು ನೋಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಮೀಡಿಯಾದವ್ರು ಕರೆಸಿ ನಾನೇ ಉತ್ತರ ಕೊಡ್ತೀನಿ. ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತಾ ಇದೆ, ಮತ್ತೇನು ಅಧಿಕಾರಿ ಬರ್ತಾವ ಬರೀ JCB ಹಡ್ತಾರ ಅದು ನನ್ನ ವಾರ್ಡ್ನಾಗ ಅಂತ ಕೆಲಸ ಆಗಂಗಿಲ್ಲಲ್ಲ. ನನ್ನ ವಾರ್ಡ್ನಾಗ ಪರ್ಮನೆಂಟ್ ಆಗಿ ನಾನು ಮಾಡ್ಬೇಕಂತೇಳಿ ಅದ್ರ ಬೆನ್ ಬಿದ್ದೀನಿ ನಾನು. ಅದು ಎಷ್ಟು ನೀಗ್ತದ ನನ್ನ ಕೈಲಿ ನೀಗ್ತದಲ್ಲ ಅಷ್ಟು ನಾನು ಕೆಲಸ ಮಾಡುವಷ್ಟು ಧೈರ್ಯ ನನಗದ. ನಾನು ಅದ್ರ ಮಾಡಿಸಿ ತೋರಿಸ್ತೀನಿ ಅಂತ ಹೇಳಿ ನಾನು ಅದು ಹೇಳ್ತೀನಿ. ಮೈ अंदर घर जाको अंदर वो घर के अंदर मेरी एक माँ रो रही है, बच्चा नहीं है, तब से पानी में सो गई थी. मैं खुद गैस वाला हूँ, मैं रो रहा हूँ, उन्हें रोने का बहुत दूर हो गया. अभी वो क्या है, परिवार कमिश्नर और DC करूंगा करके वादा करेगा, उसको मैं बोलूंगा. क्या कहा है, क्या भरोसा दिलाया कमिश्नर साहब? अभी तो फिलहाल में मेरा एक ही वार्ड में है, 12 वार्ड में ऐसा पानी ठहरे सो है, हजारों घर पानी में है. ये MLA को पूछो, MLA तुम्हें ये पहला बताओ, ये पहला कैसा क्या है करने का. 2009 में भी इसी तरह का फ्लड आया था, क्या अधिकारी फिर एक बार आने का? सर मैं अधिकार में नहीं था, उधर कौन था MLA? सर आप अधिकार में नहीं थे, अधिकारी जो अधिकार में थे, क्या वो फिर एक बार आने का उसका इंतजार? प्रेशर पॉलिटिक्स करती है. अधिकारियों को अच्छे जैसा नौकरी करने के 1 साल होने के बाद में ये नहीं मुस्लिम होगले ट्रांसफर आगो, ये नीनो कुर्बादी होगो, नीनो SC होगो. ये बात अधिकारी लोग कैसा करेगा? अधिकारी लोगों को करने को टाइम भी मिलेगा क्या? नहीं मिलना. सर अभी जो पानी घरों में या सड़क पर जमा है उसे निकालने के लिए क्या किया जा रहा है? सर हमें कोशिश 38 आवर्स में उसके पीछे में रात दिन मिल को है. मेरा कोशिश मैं कर रहा हूँ. फिर भी मैं मोटर लगा को कमिश्नर साहब को DC साहब को रिक्वेस्ट कर को पानी का पूरा सॉल्व करने के लिए हम ठहरा है. हम घर को भी नहीं गए, खाना भी नहीं खाए, बस ये काम करना है. अभी जो आप पीछे JCB लगा के गड्ढा कर रहे हैं, क्या किस तरह से ये पानी बाहर बहाने के लिए कर रहा है. ये पूरा घर के अंदर पानी बहुत रुका है, ये इसके लिए JCB लगा को पानी निकाल रहे हैं. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.